ಚೈತ್ರ ಮಾಸ ಸಂಕಷ್ಟಹರ ಗಣಪತಿ ಕತೆ. ವಿಕಟ ಮಹಾಗಣಪತಿ ವಿನಾಯಕ ಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವ ಕತೆ ಕೇಳಿದ ಮೇಲೆ ಮಾಸದ ಈ ಕಥೆಯನ್ನು ಕೇಳಬೇಕು. ಜಗಜ್ಜನನಿಯೂ ಪರಮೇಶ್ವರಿಯೂ ಆದ ಶ್ರೀ ಪಾರ್ವತೀ ದೇವಿಯು ಶ್ರೀಮನ್ ಮಹಾಗಣಪತಿಯನ್ನು ಕುರಿತು, ಎಲೆ ಮಗನೇ, ನಿನ್ನ ಅಭಯವನ್ನು ಕರುಣಿಸುವ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ಪೂಜೆಯನ್ನು ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಎಂದಿರುವೆ. ಆ ಮಾಸ ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕು, ಹಿಂದೆ ಯಾರು ಆಚರಿಸಿದ್ದರು ಎಂದು ಸವಿಸ್ತಾರವಾಗಿ ಹೇಳುವವನಾಗು ಎಂದು ಕೇಳಲು, ಆಗ ಗೌರಿಪುತ್ರನಾದ ಗಣಪತಿಯು ಹೇಳುತ್ತಾನೆ, ಮಾತೆಯೇ, ನನ್ನನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುವೆ. ಈ ಪೂಜೆಯು ಕ್ರಮವಾಗಿ ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು. ಚೈತ್ರ ಮಾಸದಲ್ಲಿ ನನ್ನನ್ನು ವಿನಾಯಕ ಪೀಠದಲ್ಲಿ ಆಹ್ವಾನಿಸಿ ವಿಕಟ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಿದಲ್ಲಿ ನಾನು ಅವರ ಕುಟುಂಬ ಪರಿವಾರಕ್ಕೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತೇನೆ. ಈ ಮಾಸದ ಪೂಜಾ ಫಲವನ್ನು ವರ್ಣಿಸುವ ಒಂದು ಇತಿಹಾಸದ ಕಥೆಯನ್ನು ಹೇಳುವೆ ಕೇಳು ತಾಯೇ. ಹಿಂದೆ ಕೃತಯುಗದಲ್ಲಿ ಸುಜಯನೆಂಬ ಅರಸನು ಸುಭಿಕ್ಷನಾಗಿ ರಾಜ್ಯವಾಳುತ್ತಿದ್ದನು. ಈತನಿಗೆ ಎಲ್ಲ ರೀತಿಯ ಸೌಭಾಗ್ಯಗಳಿದ್ದಿತಾದರೂ ಸಂತಾನ ಭಾಗ್ಯ ಇರಲಿಲ್ಲ. ಹೀಗಿರಲು ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಗ್ರಹದಿಂದ ಒಬ್ಬ ಸುಪುತ್ರನನ್ನು ಪಡೆದು ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆಯಲ್ಲಿ ನಿರತನಾದನು. ಮಂತ್ರಿಯು ತನ್ನ ಹೆಂಡತಿ, ಮಗ, ಸೊಸೆ ಜೊತೆ ಆನಂದವಾಗಿ ಜೀವನ ಸಾಗಿಸುತ್ತಿದ್ದನು. ಆತನ ಸೊಸೆ ಅತ್ಯಂತ ದೇವಭಕ್ತಳೂ ಪತಿವ್ರತೆಯೂ ಆಗಿದ್ದಳು. ಆಕೆ ಪ್ರತಿ ಮಾಸವೂ ಯಾವುದೋ ಒಂದು ವ್ರತವನ್ನು ಮಾಡುತ್ತಿದ್ದಳು. ಇದನ್ನರಿತ ಆಕೆಯ ಅತ್ತೆ, ನೀನು ಮಾಡುತ್ತಿರುವ ವ್ರತ ಯಾವುದು, ಅದರ ಉದ್ದೇಶವೇನು ಎಂದು ಕೇಳಿದಳು. ಆದರೆ ಪೂಜೆಗೆ ಕುಳಿತಿದ್ದ ಸೊಸೆ ವ್ರತಭಂಗ ಬಾರದಂತೆ ಪೂಜೆಯಲ್ಲಿ ನಿರತಳಾದಳು. ತಾನು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರಿಸಲಿಲ್ಲವಲ್ಲ ಎಂದು ಕೋಪಗೊಂಡ ಅತ್ತೆ, ಇದು ಯಾವುದೋ ವಾಮಾಚಾರದ ಪೂಜೆ ಇರಬೇಕೆಂದು ತಿಳಿದು ಪೂಜೆಗೆ ವಿಘ್ನ ತಂದಳು. ಸೊಸೆಯು ಅನನ್ಯವಾಗಿ ಗಣಪತಿಯಲ್ಲಿ ಪ್ರಾರ್ಥಿಸಿ ತನ್ನ ಅತ್ತೆಯವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂದು ಪ್ರಾರ್ಥಿಸಿದಳು. ತತ್ಪರಿಣಾಮವಾಗಿ ಸುಜಯನ ಮಗ ಯುವರಾಜನು ಅರಮನೆಯಲ್ಲಿ ನಾಪತ್ತೆಯಾದನು. ಇದನ್ನರಿತ ರಾಜನು ತನ್ನ ಮಂತ್ರಿಯನ್ನು ಕರೆಸಿ ವಿಷಯ ತಿಳಿಸಿದನು. ರಾಜಾಜ್ಞೆಯಂತೆ ರಾಜಭಟರು ರಾಜ್ಯದಲ್ಲಿ ಯುವರಾಜನನ್ನು ಹುಡುಕಾಡಿದರು. ರಾಜಭಟರು ಒಂದೊಂದು ಮನೆಯಲ್ಲಿಯೂ ಶೋಧ ನಡೆಸಿಕೊಂಡು ಬರಲು ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತ್ರಗಳು ಕಂಡುಬಂದವು. ಕೂಡಲೇ ವಿಷಯ ರಾಜನ ಕಿವಿಗೆ ಬಿದ್ದಿತು. ಮಂತ್ರಿಯೇ ರಾಜದ್ರೋಹ ಮಾಡಿದ್ದಾನೆಂದು ಪ್ರಜೆಗಳೆಲ್ಲ ನಿಂದಿಸಲಾರಂಭಿಸಿದರು. ಅವಮಾನ ತಾಳದ ಮಂತ್ರಿಯು ಅತ್ಯಂತ ದುಃಖಕರನಾಗಿ ಮನೆಗೆ ಹಿಂದಿರುಗಿದನು. ಆಗ ಆತನ ಸೊಸೆ, ಮಾವನವರೇ, ಶ್ರೀ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡಿದರೆ ಸಕಲ ನಿಂದನೆಗಳೂ ದೂರವಾಗುವುದು, ಪೂಜೆಯನ್ನು ಮಾಡಲು ಅನುಮತಿ ಕೊಡಿ ಎಂದು ಹೇಳಿದಳು. ಮಂತ್ರಿಯು ಸಮ್ಮತಿ ತೋರಿದನು. ಸೊಸೆಯು ಭಕ್ತಿಪೂರ್ವಕವಾಗಿ ಗಣಪತಿಯನ್ನು ವಿಕಟ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಳು. ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಯಲ್ಲಿ ಕಾಣಿಸಿಕೊಂಡನು. ಅರಸಕುಮಾರ ಬಂದದ್ದನ್ನು ಕಂಡು ಎಲ್ಲರೂ ಹರ್ಷಚಿತ್ತರಾದರು. ರಾಜನು, ನಿನ್ನ ಸೊಸೆಯು ಧನ್ಯಳು ಎಂದು ಮಂತ್ರಿಗೆ ಹೇಳಿದನು. ನಂತರ ಆ ಮಹಾಸಾಧ್ವಿ ಮಾಡುತ್ತಿದ್ದ ವ್ರತದ ಮಹಿಮೆಯನ್ನು ಅರಿತ ಅತ್ತೆಯು ತನ್ನ ಸೊಸೆಯಲ್ಲಿ ಕ್ಷಮೆಯಾಚಿಸಿ ಸೊಸೆಗೆ ವ್ರತ ಮಾಡಲು ಸಹಕರಿಸಿದಳು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಶ್ರೀ ಸಂಕಷ್ಟಹರ ವಿಕಟ ಮಹಾಗಣಪತಿಯ ಚೈತ್ರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು.